ವಿಮರ್ಶೆಗಳಿಗೆ ಭಯಪಡಬೇಡಿ. ಬಹಳಷ್ಟು ಮಂದಿ ಸ್ತ್ರೀಯರು ನಾಲ್ವರ ಜೊತೆ ಮಾತನಾಡಲು ತಮ್ಮ ಮನಸ್ಸಿನಲ್ಲಿನ ಭಾವನೆಗಳನ್ನು, ವಿಷಯಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಲು ಹಿಂದೆ ಮುಂದೆ ನೋಡುತ್ತಾರೆ, ಏಕೆಂದರೆ ಯಾರೇನು ಹೇಳುತ್ತಾರೋ ಎಂದು. ಅವರಿಗೆ ಸೋಲಿಗಿಂತ ವಿಮರ್ಶೆಗಳೆಂದರೆ ಭಯ ಹೆಚ್ಚು. ಇದನ್ನು ಎದುರಿಸುವುದು ಹೇಗೆ? ಯಾರೋ ಏನು ಅನ್ನುತ್ತಾರೆಂದು, ವಿಮರ್ಶಿಸುತ್ತಾರೆಂದು ಯಾವ ಕೆಲಸವನ್ನು ಮಾಡಬೇಡಿ. ಏನಾಯಿತು ಮಹಾ ಎಂದರೆ ಸ್ವಲ್ಪ ಹೊತ್ತು ನಿಮ್ಮ ಬಗೆಗೆ ಮಾತನಾಡಬಹುದು, ನಗಲೂಬಹುದು. ಆದರೆ ಆ ಮಾತುಗಳಿಗೆ ಭಯಪಟ್ಟು ನಿಮ್ಮನ್ನು ನೀವು ಕಳೆದುಕೊಂಡರೆ ಅದಕ್ಕಿಂತ ಹೆಚ್ಚು ನಷ್ಟಕ್ಕೆ ಒಳಗಾಗುತ್ತೀರಾ ಎಂಬುದನ್ನು ತಿಳಿದುಕೊಳ್ಳಿ. ಪ್ರತಿಯೊಬ್ಬರಿಗೂ ನಿಮಗೆ ಇಷ್ಟ ಬಂದಂತೆ, ನಿಮಗೆ ಇಷ್ಟವಾಗುವಂತೆ ಮಾತನಾಡಬೇಕೆಂದು, ನಿಮ್ಮ ಕೆಲಸವನ್ನು ಎಲ್ಲರೂ ಪ್ರಶಂಸಿಸಿ ಮಾತನಾಡಬೇಕೆಂದುಕೊಳ್ಳುವುದು ತಪ್ಪು. ಹೊಗಳಿಕೆಯಂತೆ ತೆಗಳಿಕೆ ಅಥವಾ ವಿಮರ್ಶೆಗಳನ್ನು ಸ್ವೀಕರಿಸಿ ನಿಮ್ಮಲ್ಲಿ ಏನು ತಪ್ಪಿದೆ ಎಂದು ನಿಮ್ಮನ್ನು ನೀವು ತಿದ್ದುಕೊಳ್ಳಲು ಪ್ರಯತ್ನಿಸಿ. ಸೋಲು ಗೆಲುವುಗಳನ್ನು, ನಿಮ್ಮ ವ್ಯಕ್ತಿತ್ವವನ್ನು ಬೇರೆ ಬೇರೆಯಾಗಿ ನೋಡಿ. ವಿಮರ್ಶೆ ಸೋಲುಗಳಲ್ಲಿ ಪಾತಾಳಕ್ಕೆ ಕುಸಿದು ಹೋದರೂ ಅದರ ಪ್ರಭಾವ ನಿಮ್ಮ ವ್ಯಕ್ತಿತ್ವದ ಮೇಲೆ ಆಗದಂತೆ ಪ್ರಯತ್ನಿಸಿ. ಇದೊಂದು ರೀತಿಯ ಸ್ಥಿತಪ್ರಜ್ಞತೆ. ಇದನ್ನು ನೀವು ಮೈಗೂಡಿಸಿಕೊಳ್ಳಿ. ಆಗ ಎಷ್ಟು ಕಷ್ಟ ಬಂದರೂ, ಯಾರು ಎಷ್ಟೇ ವಿಮರ್ಶೆ ಮಾಡಿದರೂ ಅವುಗಳ ಒಳಿತು ಕೆಡಕುಗಳನ್ನು ನೀವು ತಿಳಿದುಕೊಳ್ಳಬಲ್ಲಿರಿ. ಯಾರಾದರೂ ನಿಮ್ಮನ್ನು ವಿಮರ್ಶೆ ಮಾಡುತ್ತಿದ್ದರೆ ಅವರು ನೀವು ಗುರುತಿಸಬಲ್ಲ ಯಾವುದೋ ಒಂದು ಕೆಲಸ ಮಾಡುತ್ತಿದ್ದಾರೆಂದು ಅರ್ಥ. ನಿಮಗೋಸ್ಕರ ಅವರ ಸಮಯವನ್ನು ತೆಗೆದುಕೊಂಡು ನಿಮ್ಮನ್ನು ವಿಮರ್ಶಿಸುತ್ತಿದ್ದಾರೆಂದರೆ ಅದು ಒಳ್ಳೆಯದೇ ತಾನೇ? ಯಾರೂ ಗುರುತಿಸದ ರೀತಿ ಗುಂಪಿನಲ್ಲಿ ಗೋವಿಂದ ಎಂದು ಉಳಿದು ಹೋಗದೆ ಇದೇ ನಿಮ್ಮ ಕೆಲಸ ಎಂದು ಸಂತೋಷಪಡಿ. ಆ ಆಲೋಚನೆ ಇದ್ದರೆ ಮಾತ್ರವೇ ಇತರರ ವಿಮರ್ಶೆಗಳನ್ನು ನೀವು ಮಾನಸಿಕವಾಗಿ ಬೆಳೆಯಲು ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬಲ್ಲಿರಿ. ಧನ್ಯವಾದಗಳು.